ಸರಿ, ಈಗ ಮಾಹಿತಿ ಏನು ಲೀಕ್ ಮಾಡಿದೆ ಅದು ರಾಜಕೀಯ ಪ್ರೇರಿತ. ಮುಂದೆ ಹೈಕೋರ್ಟ್ ಅಲ್ಲಿ ವಿಚಾರಣೆ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಬಿಟ್ಟು ಲೋಕಾಯುಕ್ತ ಮೇಲೆ ಪ್ರೆಷರ್ ಮಾಡುವಂಥ ಟ್ಯಾಕ್ಟಿಕ್ಸ್ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವರು ಈ ಪಾಠ ಹೇಳ್ಕೊಡೋದ್ರಲ್ಲಿ ಸಂಧಿಗಳು, ಪಾಠ, ಕಾಗುಣಿತ ಇವೆಲ್ಲ ಹೇಳ್ಕೊಡೋದು ಎಕ್ಸ್ಪರ್ಟು. ಆ ಕೋವಿಡ್ದು ಆ ಕೊನ್ನ ಬಿಟ್ಕೊಡ್ರಲ್ಲ, ದಿನ ಒಳ್ಳೆ ಸೀರಿಯಲ್ ಬಂದಂಗೆ ಬಂತು. ವರದಿ ಮಣ್ಣೆ ಆಗಲಿಲ್ಲ, ಅಧಿವೇಶನದಲ್ಲಿ ವರದಿ ಮಣ್ಣೆ ಆಗಬೇಕು, ಮಣ್ಣೆನೇ ಆಗಿಲ್ಲ. ಸಿ ಎಮ್ ಆಫೀಸಿಂದ ಎವ್ರಿ ಡೇ ಕೋವಿಡ್ ಹಗರಣದ ಒಂದೊಂದೇ ದಾಖಲೆಗಳು ಬಿಡುಗಡೆ ಆಗ್ತೈತಲ್ಲ, ಅದು ಯಾವ ನ್ಯಾಯ? ಅದು ರಾಜಕೀಯ ಪ್ರೇರಿತ ಅಲ್ಲ, ಅದು ಸತ್ಯ ಹರಿಶ್ಚಂದ್ರ ಪ್ರೇರಿತ. ಇದು ಮಾತ್ರ ರಾಜಕೀಯ ಪ್ರೇರಿತ. ದಾಖಲೆಗಳು ಒಂದು ಸಂಸ್ಥೆಯಿಂದ ಒಂದು ಸಂಸ್ಥೆಗೆ ಹಂಚ್ಕೊಳ್ಳೋವಂಥದ್ದು, ಎರಡು ಸರ್ಕಾರದ ತನಿಖಾ ಸಂಸ್ಥೆಗಳು ಹಂಚ್ಕೊಳ್ಳೋವಂಥದ್ದು ಪರಸ್ಪರ ನಡೆಯುವಂಥ ಪ್ರಕ್ರಿಯೆ. ಇವ್ರ ಥರ ಆಯೋಗದ ವರದಿಯನ್ನು ತಗೊಂಡ್ಕೊಂಡು ದಿನ ಇವರ ಮೂಢ ಹಗರಣವನ್ನು ಮುಚ್ಚಾಕಕ್ಕೆ ಕೋವಿಡ್ ಹಗರಣವನ್ನು ಮಾಡಿದ್ದೀರಿ ಅಂತ ಹೇಳುವಂಥದ್ದು ಸರಿ ಇಲ್ಲ. ಅದರಿಂದ ಇದರಲ್ಲಿ ಸ್ಪಷ್ಟವಾಗಿ ರಾಜಕೀಯ ಪ್ರೇರಿತ ಏನೂ ಇಲ್ಲ. ಮೂಢ ಹಗರಣದಲ್ಲಿ ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡಿರುವಂಥದ್ದು ಸ್ಪಷ್ಟವಾಗಿದೆ, ಕಾಣ್ತಾ ಇದೆ. ಕೇಳಿಬರ್ತಾ ಇದೆ ಕೇವಲ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಾತ್ರ ಆಗಿರೋದಂತ. ಯಾಕಂದ್ರೆ ಸಾವಿರಾರು ಸೈಟ್ಗಳು ಅವ್ರು ಕೋಟ್ ಮಾಡಿದ್ದಾರೆ. ಅಲ್ಲ, ಹಿಂದಿನ ಸರ್ಕಾರಗಳಲ್ಲೂ ಆಗಿದೆ ಅನ್ನೋಂಥ ಅರ್ಥದಲ್ಲೇ ಇಡಿ ಅವರು ಪತ್ರ ಬರೆದಿರೋದು. ನೋಡಿ, ನಾವು ಧೈರ್ಯವಾಗಿ ಹೇಳ್ತಾ ಇದ್ದೀರಿ, ಯಾವುದು ಆ ಥರದ್ದಾಗಿದೆ ಎಲ್ಲವನ್ನ ಸೀಸ್ ಮಾಡಿ ಅಂತ. ಯಾಕೆ ಮಾಡ್ತಾ ಇಲ್ಲ? ನಾವು ಹೇಳೋ ಅಷ್ಟು ಧೈರ್ಯವಾಗಿ ಸಿದ್ದರಾಮಯ್ಯ ಯಾಕೆ ಹೇಳ್ತಾ ಇಲ್ಲ, ಕಾಂಗ್ರೆಸ್ ಅವ್ರು ಯಾಕೆ ಹೇಳ್ತಾ ಇಲ್ಲ? ಯಾರೇ ಅವಧಿ ಆಗಿರಲಿ ತಪ್ಪೇ ಅಲ್ವಾ? ಅಕ್ರಮವಾಗಿ ತಗೊಂಡಿದ್ರೆ 50-50 ಹೇಳ್ಬೇಕು ಅದನ್ನು, ಯಾರೇ ಅವಧಿಯಲ್ಲಿ ಆಗಲಿ. ಈಗ ಅವಧಿ ಕ್ಲೋಸ್ ಆದಮೇಲೂ ಕೂಡ ಕೊಟ್ಟಿದ್ದಾರಲ್ಲ, 50-50 ಕ್ಯಾನ್ಸಲ್ ಆದಮೇಲೂ ಕೂಡ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಆ 50-50 ಸ್ಕೀಮಲ್ಲಿ ಕೊಟ್ಟಿದ್ದಾರಲ್ಲ, ಅದು ಯಾರು ತಪ್ಪದು? ಅದರಿಂದ ಇದರಲ್ಲಿ ನೇರವಾಗಿ ಕಾಂಗ್ರೆಸ್ ಭಾಗಿಯಾಗಿರೋದು ಸ್ಪಷ್ಟ ಆಗ್ತಾ ಇದೆ. ನುಳ್ಸ್ಕೊಳ್ಳೋಕ್ಕೆ ಏನೇನೋ ಒಂದು ಸಬೂಬನ್ನು ಹುಡುಕ್ತಾ ಇದೆ.